ಚಾನಲ್. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಟ್ರಾವೆಲ್ನ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ನಾವು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡ್ತಿದ್ದೀವಿ ಅಂತೇಳಿ. ನಾನು ಈ ಬ್ಲಾಗಲ್ಲಿ ಈ ಬ್ಲಾಗಲ್ಲಿ ಹೇಳ್ತೀನಿ. ನಾವು ಹೊರಡೋ ಟ್ರೈನ್ ಬಂತು. ನಾವು ಕೂಡ ಮಕ್ಕಳ ಜೊತೆ ಬೇಗ ಲಗೇಜ್ ತೊಗೊಂಡು ಫಾಸ್ಟಾಗಿ ಟ್ರೈನ್ ಹತ್ತಿದ್ದಾಯಿತು. ಯಾಕೆಂದರೆ ಈ ಸ್ಟೇಷನ್ನಲ್ಲಿ ಟ್ರೈನು ಕೇವಲ 2 ನಿಮಿಷ ನಿಲ್ಲುತ್ತೆ. ಬೇಗ ಟ್ರೈನ್ ಹತ್ಕೋಬೇಕು. ನಾವು ಟ್ರೈನ್ ಹತ್ತಿ 1 ಸೆಕೆಂಡಲ್ಲಿ ಟ್ರೈನ್ ಕೂಡ ಮೂವ್ ಆಯಿತು. ನಾವು ಕೂಡ ಲಗೇಜ್ ಎಲ್ಲ ತಂದು ಒಳಗಡೆ ಇಟ್ಕೊಂಡ್ವು. ನಮ್ಮದು ಸೀಟ್ ಬಂದು ಡೋರ್ ಹತ್ರನೇ ಇದ್ದಿದ್ದರಿಂದ ನಮಗೆ ಲಗೇಜ್ ಎಲ್ಲ ಇಟ್ಕೊಳ್ಳೋಕ್ಕೆ ಏನು ಕಷ್ಟ ಆಗಲಿಲ್ಲ. ಬೇಗ ಅಲ್ಲೇ ಡೋರ್ ಹತ್ರ ಇರೋದ್ರಿಂದ ಬೇಗ ಅಲ್ಲೇ ಇಟ್ಕೊಂಡ್ವು. ಮತ್ತು ಇನ್ನೊಂದೇನಪ್ಪ ಅಂದರೆ ನಮ್ಮ ಮನೆಯವರು ಲಗೇಜ್ ಎಲ್ಲ ಸೈಡ್ ಮಾಡ್ತೀನಿ ನಾನು, ನೀವು ಸೈಡಲ್ಲಿ ಕೂತ್ಕೊಳ್ಳಿ ಅಂಥೇಳಿ ನಮಗೆ ಸೈಡಿಗೆ ಕೂರಿಸಿ ಲಗೇಜ್ ಎಲ್ಲ ಸೈಡ್ ಮಾಡ್ತಿದ್ದಾರೆ. ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾಯಿದ್ರು. ನಾವು ಕೂಡ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ತುಂಬ ದಿನ ಆಗೋಗ್ಬಿಟ್ಟಿತ್ತು. ಭಾನುವಾರ ಟ್ರೈನ್ ಹತ್ತಿರೋದು ನಾವು, ಮತ್ತು ನಾಳೆ ಸೋಮವಾರ ಇಲ್ಲ ಮಂಗಳವಾರ ಮಧ್ಯಾಹ್ನ 1 ಗಂಟೆಗೆ ಇಳಿಬೇಕು ಟ್ರೈನಿಂದ. ಅಷ್ಟುವರೆಗೂ ಹೆಂಗೆ ಟೈಮ್ ಪಾಸ್ ಮಾಡ್ತೀವೋ ಗೊತ್ತಿಲ್ಲ. ಮಕ್ಕಳಂತೂ ಮೇಲತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ. ನಾವು ಲಗೇಜೆಲ್ಲ ಸೆಟ್ ಮಾಡ್ತಾ ಫಸ್ಟ್ನೇ ಸ್ಟೇಷನ್ ಬಂದ್ಬಿಡ್ತು. ಸ್ಟೇಷನ್ ಬಂದಿದೆ ಗೊತ್ತಾಗಲಿಲ್ಲ. ಈ ಸ್ಟೇಷನ್ ಬಂದು NGP ನ್ಯೂ ಜಲಪಾಯ್ಗುಡಿ ಅಂತ. ಇಲ್ಲಿ ಏನೋ ಮಾರಕ್ಕೆ ಬಂದರು ಅಂತ ಮಕ್ಕಳು ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಅಪ್ಪು ಹೆಂಗೈತೆ? ಚೆನ್ನಾಯ್ತಾ? ಏನ ಅಮ್ಮು ನೀನು ಬಾ, ಆಮೇಲೆ ಹತ್ತಣ. ನಂದು ನಿಂದು ಕೆಳಗಡೆ ಅಪ್ಪು. ಮಕ್ಕಳು ಸ್ನ್ಯಾಕ್ಸ್ನ ತಿಂದು ಮುಗಿಸಾದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೋತೀವಿ ಮಮ್ಮಿ ಅಂತ ಹೇಳಿದ್ರು. ಸರಿ ಸ್ವಲ್ಪ ಹೊತ್ತು ಮಲಗ್ಸೋಣ ಅಂತ ಹೇಳಿ ನಾನು ಸ್ವಲ್ಪ ಅವ್ರಿಗೆ ಬೆಡ್ಶೀಟೆಲ್ಲ ಹಾಸಿ ಸೀಟ್ನ ರೆಡಿ ಮಾಡ್ತಾಯಿದ್ದೆ. ಬೆಡ್ಶೀಟೆಲ್ಲ ಹಾಕಿ ಇಬ್ಬರೂ ಮಲಗಿಸಿ ಸ್ವಲ್ಪ ಹೊತ್ತು ನಾವು ಹೊರಗಡೆ ನಿಂತ್ಕೊಂಡು ಟೈಮ್ ಕಳೆಯೋಣ ಅಂತ ಹೇಳಿ ಹೊರಗಡೆ ಬಂದ್ವು. ಇಬ್ಬರೂ ಮಕ್ಕಳನ್ನ ಮಲಗಿಸಾದ್ಮೇಲೆ ಟ್ರೈನ್ ಡೋರ್ ಹತ್ರ ನಿಂತ್ಕೊಂಡು ಹೊರಗಡೆ ಎಲ್ಲ ನೋಡಬೇಕು ಟ್ರೈನ್ ಮೂವ್ ಆಗುವಾಗ ಅಂತ ನಂಗೆ ತುಂಬ ದಿನದಿಂದ ಇಷ್ಟ ಆಯಿತು. ಆದರೆ ಟ್ರಾವೆಲಲ್ಲಿ ರಿಸ್ಕ್ ಯಾಕೆ ಅಂತ ಯಾವಾಗಲೂ ಹಂಗೆ ಮಾಡಿರಲಿಲ್ಲ. ಬಟ್ ಈಗ ಟ್ರೈನ್ ತುಂಬ ಸ್ಲೋ ಆಗಿ ಹೋಗ್ತಾಯಿತ್ತು ಅಂತ ಹೇಳಿ ನಿಂತ್ಕೊಂಡಿದ್ದೆ. ಥರ ನೋಡೋಕ್ಕೆ ಎಲ್ಲಿ ನೋಡಿದ್ರು ಹಸಿರು ಮತ್ತು ತಾವರೆ ಕೃಷಿ ಮಾಡಿದರು. ಇಲ್ಲಿ ತಾವರೆ ಕೃಷಿ ಮಾಡಿದ್ನಂತೂ ನೋಡ್ತಾ ಇದ್ರೆ ಕಣ್ಣಿಗೆ ಹಬ್ಬ ಅನ್ನಿಸ್ತಿತ್ತು. ಇನ್ನೊಂದೇನಪ್ಪ ಅಂದರೆ ಯಾರು ಈ ರೀತಿ ಟ್ರೈ ಮಾಡಬೇಡಿ. ನನ್ನ ಟ್ರೈನ್ ಸಿಕ್ಕಾಪಟ್ಟೆ ಸ್ಲೋ ಇತ್ತಲ್ಲ ಅಂತ ಹೇಳಿ ನಾನು ಸ್ವಲ್ಪ ತುಂಬ ಬಿಗಿಯಾಗಿ ಹಿಡ್ಕೊಂಡು ನಿಂತ್ಕೊಂಡಿದ್ದೆ. ಈ ಥರ ಟ್ರೈ ಮಾಡೋದು ಜರ್ನಿನಲ್ಲೆಲ್ಲ ಅಷ್ಟೊಂದು ಸರಿಯಲ್ಲ. ಮತ್ತು ನಾವು ಹೊರಗಡೆ ನಿಂತು ಸ್ವಲ್ಪ ಟೈಮ್ ಪಾಸ್ ಆದಮೇಲೆ ಮತ್ತೆ ಸ್ವಲ್ಪ ಹೊತ್ತು ಬಂದು ಕೂತು ನಾವು ಮಲಗಿದ್ದು ಕೂತು ನಿಂತು ಟೈಮ್ ಕಳೆದಿದ್ದಾಯಿತು. ಮತ್ತು ರಾತ್ರಿ ಊಟಕ್ಕೆ ಇಲ್ಲೇನೂ ತೊಗೊಳ್ಲಿಲ್ಲ. ಟ್ರೈನಲ್ಲಿ ಬರೋದೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಮನೆಯಿಂದನೇ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ದೆ. ಎಲ್ಲರೂ ಕೂಡ ಮಕ್ಕಳು ಮಮ್ಮಿ ಅದೇ ತಿನ್ನೋಣ ಚೆನ್ನಾಗಿದೆ ಅಂತ ಹೇಳಿದ್ರು. ಮಕ್ಕಳು ನಾವು ಎಲ್ಲರೂ ರಾತ್ರಿ ಪುಳಿಯೋಗರೆ ತಿಂದು ಮಕ್ಕಳನ್ನ ಮಲಗಿಸಿ ನಾವು ಕೂಡ ಮಲ್ಕೊಂಡ್ವು. ಟ್ರೈನು ಮೂವ್ ಆಗ್ತಾ ಇರುವಾಗ ಮಲ್ಕೊಂಡ್ರೆ ಹಾಗೇನೆ ಒಂಥರ ತೊಟ್ಲಲ್ಲಿ ಮಲಗಿಸ್ದಂಗೆ ಹಾಯ್ ಅನಿಸುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಅನ್ನಿಸ್ತು. ಅದು ಅಲ್ಲದೆ ಟ್ರೈನಲ್ಲಿ ತುಂಬ ದಿನ ಆಗಿತ್ತು ಈ ರೀತಿ ಟ್ರಾವೆಲ್ ಮಾಡಿ. ಬೆಳಗ್ಗೆನೇ ಎದ್ದು ನಾನು ನನ್ನ ಮಗ ಇಬ್ಬರು ಕೂತ್ಕೊಂಡಿದ್ದೀವಿ. ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ, ನಿದ್ರೆ ಮಾಡ್ತಾಯಿದ್ಲು. ರಾತ್ರಿ ಅಂತೂ ಚೆನ್ನಾಗಿ ನಿದ್ರೆ ಬಂತು. ಅವಳು ಬೆಳಗ್ಗೆ ಅಂದರು ಎದ್ದೇಳಕ್ಕೆ ಮನಸ್ಸು ಬರ್ತಾಯಿರಲಿಲ್ಲ. ಮತ್ತು ಬೆಳಿಗ್ಗೆ ಯಾವುದೋ ಒಂದು ಸ್ಟೇಷನ್ ಬಂತು. ಮತ್ತು 2-3 ದಿನ ಟ್ರಾವೆಲ್ ಅಂದರೆ ಸ್ಟೇಷನ್ನೆಲ್ಲ ಅಲ್ಲಲ್ಲಿ ಬರೋದು ಇದ್ದಿದ್ದೆ. ಮತ್ತು ನಾವು ಬೆಳಿಗ್ಗೆನೇ ಎದ್ದು ಮತ್ತು ನನ್ನ ಮಗಳು ಎದ್ದ ಮೇಲೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮತ್ತು ಸ್ವಲ್ಪ ಮನೆಯಿಂದನೇ ಟೊಮೊಟೊ ಗೊಜ್ಜು ಮತ್ತು ಚಪಾತಿ ತೊಗೊಂಡು ಬಂದಿದ್ವು. ಅದನ್ನೇ ತಿಂದು ತಿಂಡಿಗೆ ಮುಗಿಸಿದ್ವು. ನಮ್ಮದು ತಿಂಡಿ ಎಲ್ಲ ಮಾಡಿ ಮುಗಿದ್ಮೇಲೆ ನಾನು ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಎಲ್ಲರೂ ಮಲಗಿದ್ರು. ಸುಮ್ಮನೆ ಪಾಪ ಯಾಕೆ ಬೇರೆಯವ್ರಿಗೆ ತೊಂದರೆ ಕೊಡಬೇಕು ನಮ್ಮ ವೀಡಿಯೋಗೋಸ್ಕರ ಅಂತ ಹೇಳಿ ಮಾಡ್ಕೊಳ್ಳಿಲ್ಲ. ಇನ್ನೊಂದೇನಪ್ಪ ಅಂದರೆ ಟ್ರೈನಲ್ಲಿ 2 ದಿನ ಟ್ರಾವೆಲ್ ಮಾಡೋದ್ರಿಂದ ಏನು ಮಾಡ್ತಾರೆ, ಎಲ್ಲರೂ ಟೈಮಕ್ಕರಾಗಿ ಊಟ ತಿಂಡಿ ಮಾಡ್ತಾರೆ ಕರೆಕ್ಟಾಗಿ, ಮತ್ತು ನಿದ್ರೆ ಮಾಡ್ತಾರೆ. ಇಲ್ಲಾಂದರೆ ಈಗಂತೂ ಫೋನ್ ಬಂದು ಎಲ್ಲರೂ ಜಾಸ್ತಿ ಫೋನಲ್ಲೇ ಇರ್ತಾರೆ. ನನ್ನ ಮಗ ಏನೋ ಗೊತ್ತಿಲ್ಲ ಮುನ್ಸ್ಕೊಂಡು ಕೂತ್ಕೊಂಡಿದ್ದಾನೆ. ಟ್ರೈನವರು ಕಳ್ಸೋಕ್ಕಾಗ ಏನು ಮಾಡ್ತಿ ಹೇಳು? ಎಲ್ಲಿಗೆ ಹೊಂಟೋದ್ರೆ ಹೆಂಗೆ ಹೊಂಟೋಯ್ತಿ? ಅಲ್ಲಿ ಟಿಕೆಟ್ ಚೆಕ್ ಮಾಡಿಸ್ತಾವ್ರೆ ಗೊತ್ತಾ, ಅಲ್ಲಿ ಹೊರ್ಗಡೆ. ನಿನ್ನ ಹತ್ರ ಟಿಕೆಟ್ ಆಯ್ತಾ? ಮತ್ತು ನೀನು ಹೆಂಗೆ ಹೋಯ್ತೀಯ? ಮತ್ತು ಪಪ್ಪನ ಹತ್ರ ಹೇಳ್ತಾರೆ
ಇವ್ರು ಬಂದು ನಮ್ಮ ಪಕ್ಕದ ಸೀಟವರು, ನಮ್ಮ ಪಕ್ಕದ ಸೀಟಲ್ಲಿ ಇವ್ರು ಸೀಟ್ ಇದ್ದಿತ್ತು. ಆದರೆ ಪಾಪುಗೆ ಹುಷಾರಿರಲಿಲ್ಲ ಅಂತ ಹೇಳಿ ಅವ್ರು ರಾತ್ರಿ ಇಡೀ ಅಳ್ತಾಯಿತ್ತು ಪಾಪು ಅಂತ. ನಿದ್ರೆನೇ ಮಾಡಿರಲಿಲ್ಲ ಪಾಪ. ಇಬ್ಬರೂ ಪಾಪು ಎತ್ಕೊಂಡು ಟ್ರೈನಲ್ಲೆಲ್ಲ ಓಡಾಡ್ತಾಯಿದ್ರು. ಮಕ್ಳಿಗಾಗಲಿ ನಮಗೆ ಆಗಲಿ ಆರೋಗ್ಯ ಸರಿ ಇಲ್ಲ ಅಂದಾಗ ನಾವು ಆದಷ್ಟು ಪ್ರಯಾಣ ಮಾಡದೇ ಇದ್ರೇ ಒಳ್ಳೆಯದು. ಯಾಕಪ್ಪ ಅಂದರೆ ಅವರು ಎಷ್ಟು ರಾತ್ರಿ ಇಡೀ ಎಷ್ಟೊಂದು ಪಾಪು ಅಳ್ತಾಯಿತ್ತು ಅಂದರೆ ಮೋಸ್ಟ್ಲಿ ಆ ಪಾಪುಗೆ ಹೇಳ್ತಾಯಿದ್ರು ಅವರು ಮೊದಲೇ ಜ್ವರ ಬಂದಿತ್ತು ಮನೆಯಲ್ಲೇ. ಇಲ್ಲಿ AC ಇದು ಮೋಸ್ಟ್ಲಿ ಟ್ರೈನ್ AC ಇರೋದ್ರಿಂದ ಜ್ವರ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಸಡನ್ನಾಗಿ. ಪಾಪ ಅವ್ರು ಡಾಕ್ಟ್ರೆಲ್ಲ ಹುಡ್ಕೋದ್ರು ಮತ್ತು ಎಲ್ಲೂ ಸಿಗಲಿಲ್ಲ. ಮತ್ತು ಡ್ಯೂಟಿಲಿದ್ದು ಪೊಲೀಸ್ನವ್ರು ಬಂದು ಒಂದು ಸಲ ಪಾಪ ಅವ್ರು ಯಾರೋ ಒಬ್ಬರನ್ನ ಡಾಕ್ಟ್ರನ್ನ ಕರ್ಕೊಂಡು ಬಂದರು. ಆದರೆ ಅವ್ರು ಮೆಡಿಷನ್ ಬರ್ಕೊಟ್ರು, ಆದರೆ ಇವ್ರಿಗೆ ಮೆಡಿಷನ್ ಸಿಗಲಿಲ್ಲ. ತುಂಬ ಪ್ರಾಬ್ಲಮ್ ಆಯಿತು. ಮನೆಯವ್ರು ನೋಡಿ ಟ್ರೈನಲ್ಲೂ ಏನೋ ಕೆಲಸ ಮಾಡ್ತಾರೆ, ಟ್ರೈನಲ್ಲೂ ಸುಮ್ಮನಿರಲ್ಲ ಅವರು. ಟ್ರೈನಲ್ಲೂ ಏನಾದರೂ ಒಂದು ಮಾಡ್ತಿದ್ದಾರೆ. ಕೇಳಿದ್ರೆ ನಿಂದೆ ವಿಡಿಯೋ ಇದು ಮಾಡ್ತಾಯಿದ್ದೀನಿ ಅಂತ ಅಂದರು. ಮಕ್ಕಳು ಏನೋ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅವ್ರಿಗೂ. ಪಾಪ ಟೈಮ್ ಪಾಸ್ ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತ ಗೊತ್ತಿಲ್ಲ. ಬರೀ ಪೇಂಟ್ ಮಾಡೋದು, ಕಲರ್ ಮಾಡೋದು ಇದೇ ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ದೀರ ಅಂದರೆ ಏನೋ ಮಾಡ್ತಾಯಿದ್ದೀವಿ, ಕಲರ್ ಮಾಡ್ತಾಯಿದ್ದೀವಿ ಅಂತ ಇದ್ವು. ಪಾಪ ಮೇಲೋದು ಕೂತ್ಕೊಂಡು ಏನೋ ಒಂದು ಮಾಡವು. ಏನು ಮಾಡ್ತಾವೆ ಅಂತ ನೋಡೋಣ, ಕೇಳ್ತೀನಿ. ಏನು ಮಾಡ್ತಾಯಿದ್ದೀನಿ ನೀನು? ಏನು ಬಿಡಿಸಿದ್ದಿ ತೋರಿಸು ಮಮ್ಮಿಗೆ. ಏನು ಬಿಡಿಸಿದೆ ತೋರಿಸು. ಓ ನನ್ನ ಮಗ ಬಿಡಿಸಿದ. ಏನು ಬಿಡಿಸಿದ್ಯಾ? ಏನು ಕಲರ್ ಅದು? ಎಲ್ಲ ಡಬ್ಬ ಕಲರ್ ಬಿಡಿಸಿದ್ಯಾ ನೀನೇನು ಬಿಡಿಸಿದ್ಯಮ್ಮ? ಎಲ್ಲ ಕೈ ತೆಗಿ. ಗಾಳಿ ಬೀಸ್ತಾರಲ್ಲ ಅದು, ಮತ್ತೆ ಚಾಕ್ಲೇಟ್, ಮತ್ತೆ ಇದು ಅದೂ ನೀನೇನು ಬಿಡಿಸಿ. ನಾವು ಟ್ರೈನಲ್ಲಿ ಸುಮಾರು ವರ್ಷದಿಂದ ಓಡಾಡ್ತೀವಿ ಯಾವಾಗ್ಲೂ. ಆದರೆ ಮೊದಲೆಲ್ಲ ಹೆಂಗಪ್ಪ ಅಂದರೆ ಎಲ್ಲರೂ ಅಕ್ಕಪಕ್ಕ ಸೀಟವರು ಮಾತಾಡೋರು, ಅವ್ರು ಎಲ್ಲಿ ಹೋಗ್ತಿದ್ದಾರೆ ಮತ್ತು ಎಲ್ಲಿಂದ ಹೋಗಿ ಬರ್ತಿದ್ದಾರೆ ಎಲ್ಲನೂ ಹೇಳೋರು. ಇನ್ನೊಂದಂದರೆ 3 ದಿನ ಟೈಮ್ ಕಳೀತಿದ್ದೇ ಗೊತ್ತಾಗಲಿಲ್ಲ. ಈಗೇನಾಗ್ಬಿಟ್ಟಿದೆ ಅಂದರೆ ಇವಾಗೆಲ್ಲ ಫೋನ್ ಬಂದು ಫೋನ್ ಆಯಿತು ಅವರಾಯಿತು, ಟೈಮಿಗೆ ಕರೆಕ್ಟಾಗಿ ಊಟ ಆಯಿತು, ತಿಂಡಿ ಆಯಿತು, ಮಲಗಿದ್ವ ಅಂತ ಮಲಗಿಬಿಡ್ತಾರೆ. ಆಗಿನ ಟ್ರೈನ್ ಜರ್ನಿಗೂ ಈಗಿಗೂ ನನಗೆ ತುಂಬಾ ವ್ಯತ್ಯಾಸ ಅಂತ ಅನಿಸುತ್ತೆ. ಎಷ್ಟೊಂದು ಜನ ನಮಗೆ ಟ್ರೈನಲ್ಲಿ ಪರಿಚಯ ಆದವರು ಇನ್ನೂ ಕೂಡ ಒಬ್ಬೊಬ್ಬರು ಕಾಂಟ್ಯಾಕ್ಟಲ್ಲಿ ಕೂಡ ಇದ್ದಾರೆ. ಅದನ್ನೆಲ್ಲ ನೋಡಿದ್ರೆ ಈಗಂತೂ ಅಷ್ಟು ಮಾತಿಲ್ಲ, ಕತೆ ಇಲ್ಲ, ಎಲ್ಲ ಫೋನಿಂದ ಅಂತ ಫೋನ್ ಮಹಿಮೆ ಅಂತ ಅನಿಸುತ್ತೆ. ನನ್ನ ಮಗ ಪಕ್ಕದ ಸೀಟ್ ಹುಡ್ಗನ ಜೊತೆ, ಅದೊಂದು ಚಿಕ್ಕ ಹುಡುಗ ಇತ್ತು, ಆ ಹುಡುಗನ ಜೊತೆ ಆಟ ಆಡೋನು. ಸ್ವಲ್ಪ ಮಕ್ಕಳು ಏನು ಮಾಡ್ತಾರೆ, ಹೆಂಗಾದರೂ ಟೈಮ್ ಪಾಸ್ ಮಾಡಬೇಕಲ್ಲ ಅವರೂ. ಮತ್ತು ನೆಕ್ಸ್ಟ್ ಡೇ ನಾವು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ಬಂತು ಅಂಥೇಳಿ ಕಾಫಿ ತೊಗೊಂಡು ಕುಡಿತಾ ಇದ್ದೀವಿ. ಇವತ್ತು ನಾವು ಇಳಿಬೇಕು. ಮತ್ತು ಇನ್ನೊಂದಂದರೆ ನನ್ನ ಮಗಳು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು, 3 ದಿವಸದಿಂದ ಬಟ್ಟೆ ಎಲ್ಲ ತುಂಬ ಇದಾಗ್ಬಿಟ್ಟಿತ್ತು ಅಂಥೇಳಿ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇಳಿಯೋಕ್ಕೆ ಅಂತ ಹೇಳಿ ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ಮತ್ತು ನಮ್ಮದು ಟ್ರೈನು ತಮಿಳ್ನಾಡು ತಲುಪಿತ್ತು. ಇಡ್ಲಿ ಮತ್ತು ವಡೆನ ಮಾರಕ್ಕೆ ಬಂದಿದ್ದರು. ನಾವು ಅದನ್ನು ತೊಗೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವು. ಮತ್ತು ಅದಾದಮೇಲೆ ನೆಕ್ಸ್ಟು ನಮ್ಮ ಎದುರು ಸೀಟ್ ಅವ್ರು ಇದ್ರಲ್ಲ ಅವ್ರದ್ದು ಸ್ಟೇಷನ್ ಬಂತು. ಅವರು ಇಳ್ಕೊಂಡ್ರು. ಅವ್ರಿಗೆ ಪಾಪ ಲಗೇಜ್ ಎಲ್ಲ ಸ್ವಲ್ಪ ಎತ್ಕೊಳ್ಳೋಕ್ಕೆ ಸಹಾಯ ಮಾಡಿ ಮತ್ತು ಅವ್ರಿಗೆ ಬಾಯ್ ಮಾಡಾದಮೇಲೆ ಸ್ವಲ್ಪ ದೂರ ಮತ್ತು ನಮ್ಮದು ಕೂಡ ಸ್ಟೇಷನ್ ಬಂತು ಅಂತ ಹೇಳಿ ನಾವು ಕೂಡ ಬಂದು ಬೆಂಗಳೂರಲ್ಲಿ ಇಳಿದಿದ್ದಾಯಿತು. ಬೆಂಗಳೂರು ಬಂದ ತಕ್ಷಣ ಏನೋ ಒಂಥರ ಖುಷಿ. ಕನ್ನಡ ಕೇಳಿ ಎಷ್ಟೊಂದು ದಿನ ಆಗಿರುತ್ತೆ. ಅಲ್ಲಿ ಎಲ್ಲರೂ ಬಂದು ಸಡನ್ನಾಗಿ ಮಾತಾಡ್ತಿರ್ತಾರಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಾವು ಮಕ್ಕಳ ಜೊತೆ ಲಗೇಜ್ ತೊಗೊಂಡು ಟ್ರೈನ್ ಇಳ್ದಿದ್ದು ಆಯಿತು. ಮತ್ತು ಇನ್ನೊಂದೇನಪ್ಪ ಅಂದರೆ ನಾವು ಬಂದಿದ್ದು ಟ್ರೈನ್ ಬಂದು ಗುವಾಹಟಿ ಬೆಂಗಳೂರು ಎಕ್ಸ್ಪ್ರೆಸ್. ಈ ಟ್ರೈನು ಅಸ್ಸಾಂನ ಗುವಾಹಟಿಯಿಂದ ಬೆಂಗಳೂರಿಗೆ ಬರುತ್ತೆ. ನಾವು ಟ್ರೈನ್ ಹತ್ತಿದ್ದು ಬಂದು ಮಧ್ಯದಲ್ಲಿ ವೆಸ್ಟ್ ಬೆಂಗಾಲ್ನ ಒಂದು ಧೂಪ್ಗುಡಿ ಅನ್ನೋ ಚಿಕ್ಕ ಸ್ಟೇಷನ್ನಲ್ಲಿ. ಅಲ್ಲಿಂದ ಬೆಂಗಳೂರುವರೆಗೂ ನಾವು ಬಂದು ತಲುಪಿದ್ದಾಯಿತು. ಈಗ ಇಲ್ಲಿಂದ ಊರಿಗೆ ಹೋಗಬೇಕು. ನೋಡೋಣ. ನಮ್ಮ ಮನೆಯವ್ರ ಪಾಪ ಲಗೇಜ್ ಜೊತೆ ಸುಸ್ತಾಯಿತು ಅಂತ ಕೂತ್ಕೊಂಡು ರೆಸ್ಟ್ ಮಾಡ್ತಾವ್ರೆ. ಮತ್ತು ಅದು ಅಲ್ಲದೆ ಇವಾಗ ಅಲ್ಲಿ ಎಸ್ಕಲೇಟ್ರಲ್ಲಿ ಹೋಗೋಣ ಅಂದರೆ ತುಂಬ ಜನ ಇರ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕೂತಿದ್ದು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸ್ವಲ್ಪ ಜನ ಕಡಿಮೆ ಆಗ್ತಾರೆ ಅಂತ ನೋಡಿದ್ವು, ಬಟ್ ಜನ ಅಂತೂ ಕಡಿಮೆ ಆಗಲ್ಲ, ಹೋಗ್ತಾನೆ ಇರ್ತಾರೆ. ಸರಿ ಅಂಥೇಳಿ ನಾವು ಲಗೇಜ್ ತಗೊಂಡ್ರೆ ನಾವು ಬಂದು ಸ್ಟೇಷನ್ ಬಂದು ಸರ್ ಎಂ ವಿಶ್ವೇಶ್ವರಯ್ಯ ನಿಲ್ದಾಣ ಬೆಂಗಳೂರು ಅಂತ ಹೇಳಿ. ನಾವು ಫಸ್ಟ್ ಟೈಮು ನಾವು ಈ ಸ್ಟೇಷನ್ಗೆ ಬಂದಿರೋದು. ನಾವು ಯಾವಾಗಲೂ ಕೆಂಪೇಗೌಡ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ವು, ಬಟ್ ಇವಾಗ ವೆಸ್ಟ್ ಬೆಂಗಾಲಿಂದ ಬಂದಿದ್ದರಿಂದ ಆ ಟ್ರೈನು ಈ ಸ್ಟೇಷನ್ನಿಗೆ ಬರೋದಿತ್ತು. ಹಾಗಾಗಿ ಇದೇ ಮೊದಲನೇ ಸಲ. ಸ್ಟೇಷನ್ ಅಂತೂ ಸಿಕ್ಕಾಪಟ್ಟೆ ಕ್ಲೀನಾಗಿತ್ತು. ನನಗಂತೂ ಸ್ಟೇಷನ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ.
ಅಷ್ಟು ಚೆನ್ನಾಗಿದೆ. ನಮಗೆ ನಾರ್ತ್ ಸೈಡೆಲ್ಲ ಹೋದರೆ ಇಷ್ಟು ಕ್ಲೀನ್ ಸಿಗೋದಿಲ್ಲ. ಇನ್ನೊಂದೇನಪ್ಪ ಅಂದರೆ ಇಷ್ಟೊಂದು ಜನ ಎಲ್ಲ ನಾವು ಬಂದು ಟ್ರೈನಲ್ಲೇ ಬಂದರು. ಅಸ್ಸಾಮು, ವೆಸ್ಟ್ ಬೆಂಗಾಳು ಮತ್ತು ಬಿಹಾರ್ ಸೈಡಿಂದ ಬೆಂಗಳೂರಿಗೆ ಕೆಲ್ಸಕ್ಕೆ ಬರ್ತಾರಂತೆ. ಅವರು ಜನರಲ್ ಬೋಗಿಲಿ ಪ್ರಯಾಣ ಮಾಡ್ತಾರೆ 3 ದಿನ. ಅದು ಹೆಂಗೆ ಪ್ರಯಾಣ ಮಾಡ್ತಾರೋ ಅವ್ರಿಗೆ ಗೊತ್ತು. ಏಕೆಂದರೆ ಒಂದು ಹೆಜ್ಜೆ ಇಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ, ಅಷ್ಟು ರಶ್ ಇರುತ್ತೆ ಜನರಲ್ ಬೋಗಿ. ನಾವು ಹೊರಗಡೆ ಬಂದು ಟ್ಯಾಕ್ಸಿ ಬುಕ್ ಮಾಡಿ ಟ್ಯಾಕ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವು. ಟ್ಯಾಕ್ಸಿ ಬುಕ್ ಮಾಡಿ ಒಂದು 10 ನಿಮಿಷದಲ್ಲೇ ಟ್ಯಾಕ್ಸಿ ಕೂಡ ಬಂತು. ಲಗೇಜ್ ಎಲ್ಲ ಟ್ಯಾಕ್ಸಿಗೆ ಇಟ್ಟು ನಾವು ಹೊರಡೋಣ ಅಂತೇಳಿ ಹೊರಟಿದ್ದಾಯಿತು. ರೈಲ್ವೆ ಸ್ಟೇಷನ್ನಿಂದ ಬಸ್ ಸ್ಟ್ಯಾಂಡಿಗೆ ಬರೋ ಅಷ್ಟರಲ್ಲಿ ಈ ಟ್ರಾಫಿಕಲ್ಲಿ ಸಾಕಾಗೋಯಿತು. ನಿಜವಾಗ್ಲೂ ಹೇಳ್ಬೇಕಂದ್ರೆ 3 ದಿನದ ಟ್ರೈನ್ ಪ್ರಯಾಣವೇ ಪರವಾಗಿಲ್ಲ ಅನ್ನಿಸ್ತು. ಪ್ರತಿನಿತ್ಯ ಬೆಂಗಳೂರಲ್ಲೇ ಓಡಾಡೋರು ಅದು ಹೆಂಗಾದ್ರೂ ಈ ಟ್ರಾಫಿಕ್ ನಡುವೆ ಓಡಾಡ್ತಾರೋ. ಮಕ್ಕಳು ಕೂಡ ಕಾರಲ್ಲೇ ಮಲಗ್ಬಿಟ್ರು. ಆಗಲೇ ಮಧ್ಯಾಹ್ನದ ಮೇಲೆ ಆಗೋಗಿತ್ತು, ಅವ್ರಿಗೂ ಹಸುವಾಗಿತ್ತು, ಕಾರನ್ನೆಲ್ಲ ನಿದ್ದೆ ಮಾಡಿಬಿಟ್ರು. ಈ ಬೆಂಗಳೂರು ಟ್ರಾಫಿಕ್ ನಡುವೆ ನಾವು ಬಂದು ಬಸ್ ಸ್ಟ್ಯಾಂಡ್ ತಲುಪೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮ್ ಆಗೋಯಿತು. ಸರಿ ಅಂತ ಹೇಳಿ ಮಕ್ಕಳು ಬೇರೆ ತುಂಬ ಹಸುವಾಗ್ತಿದೆ ಮಮ್ಮಿ ಅಂತ ಅಂದರು. ನಮ್ಮ ಮನೆಯವ್ರು ಫಸ್ಟು ಊಟ ತಿನ್ಕೊಂಬಿಡೋಣ, ಆಮೇಲೆ ಬಸ್ ಹತ್ತೋಣ, ಮತ್ತು ನಾವು ಊರಿಗೆ ಹೋಗಿ ತಲುಪೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಅಷ್ಟರವರೆಗೂ ಮಕ್ಕಳು ಹಸು ತಡೆಯಲ್ಲ ಅಂತೇಳಿ ಹೋಟೆಲ್ಗೆ ಬಂದು ಊಟ ಮುಗಿಸ್ಕೊಂಡು ಊಟ ಎಲ್ಲ ಆದಮೇಲೆ ನನಗಂತೂ 3 ದಿನದಿಂದ ಟ್ರೈನಲ್ಲಿ ಟೀ ಕುಡಿದು ಬೇಜಾರು ಹಿಡ್ದೋಗಿತ್ತು. ಸರಿ ಅಂತ ಹೇಳಿ ಇಲ್ಲಿ ಟೀ ತುಂಬ ಚೆನ್ನಾಗಿರುತ್ತೆ. ನಾನೊಂದು ಗ್ಲಾಸ್ ಟೀ ತೊಗೊಂಡು ಕುಡಿದು ಮತ್ತು ಮಕ್ಕಳಿಗೆ ಊಟ ತಿನ್ನಿಸಿ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಹೊರಡೋಣ ಅಂತ ಹೇಳಿ ಬಸ್ ಹತ್ರ ಬಂದ್ವು. ಬಸ್ ಸ್ಟ್ಯಾಂಡೆಲ್ಲ ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿ ಇಟ್ಟಿರ್ತಾರಲ್ವ. ನೋಡು, ನಾವಂತೂ ಎಲ್ಲಂದ್ರಲ್ಲಿ ಪೇಪರು ಅದೆಲ್ಲ ಎಸೆಯೋದು ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಸೈಡೇ ಇಷ್ಟೊಂದು ಕ್ಲೀನಾಗಿ ನಮಗೆ ಈ ಥರ ನೋಡೋಕ್ಕೆ ಸಿಗೋದು. ಬಸ್ ಸ್ಟ್ಯಾಂಡ್ ಆಗಲಿ, ಒಂದು ರೈಲ್ವೆ ಸ್ಟೇಷನ್ನೇ ಆಗಲಿ, ಯಾವುದೇ ಒಂದು ಜಾಗ ಆದರೂ ಬೇರೆ ಕಡೆಗಳಲ್ಲಿ ಈ ಥರ ಇರೋದಿಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಇಷ್ಟು ಕ್ಲೀನಾಗಿಡೋ ಪೌರ ಕಾರ್ಮಿಕರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಮಕ್ಕಳ ಜೊತೆ ಬಸ್ ಹತ್ತಿದ್ದಾಯಿತು. ನಾವು ಬಸ್ ಹತ್ತಿ ಸ್ವಲ್ಪ ಹೊತ್ತಿಗೆ ಬಸ್ ಕೂಡ ಹೊರಡ್ತು. ಈಗಂತೂ ಬೆಂಗಳೂರಿಂದ ಮೈಸೂರಿಗೆ ಪ್ರಯಾಣ ಮಾಡೋದೇ ಗೊತ್ತಾಗಲ್ಲ. ಯಾಕೆ ಅಂದರೆ ಫ್ಲೈಓವರ್ ಆದಾಗಿಂದ ಬೇಗನೆ ತಲುಪ್ತೀವಿ. ಮೊದಲೆಲ್ಲ ಸ್ವಲ್ಪ ಲೇಟ್ ಆಗೋದು, ಈಗ 2 ಅವರ್ಗೆಲ್ಲ ತಲುಪೇ ಬಿಡ್ತೀವಿ. ಇದು ಬಳಸ್ಕೊಂಡು ಗೊತ್ತಿಲ್ಲ. ಹಾಂ, ಈ ಕಡೆ ಇದೆ. ನಾವು ಬಸ್ಸಲ್ಲಿ 2 ಅವರ್ ನಿದ್ದೆ ಮಾಡ್ತಾ ಮೈಸೂರಿಗೆ ಬಂದು ತಲುಪಿದ್ದಾಯಿತು. ಮತ್ತು ಬಸ್ಸಿಂದ ಇಳಿದು ಲಗೇಜ್ ತೊಗೊಂಡು ನಮ್ಮೂರಿಗೆ ಹೋಗೋ ಬಸ್ಗಳು ಆ ಕಡೆ ಇರ್ತವೆ. ಆ ಕಡೆಗೆ ಬಂದು ನಮ್ಮೂರು ಬಸ್ಸಿಗೆ ಲಗೇಜ್ ಇಟ್ಟು ಮತ್ತೆ ಬಸ್ ಹತ್ತಿ ಕೂತ್ಕೊಂಡಿದ್ದೀವಿ. ಮಕ್ಕಳು ಕೂಡ ಏನೋ ಚಿಪ್ಸ್ ತಿನ್ನೋಕ್ಕೆ ಶುರು ಮಾಡಿದ್ರು. ಇನ್ನೊಂದೇನಪ್ಪ ಅಂದರೆ ನಮ್ಮೂರಲ್ಲಿ ಚಿಪ್ಸು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ನಮಗಂತೂ ತುಂಬ ದಿನ ಆಗಿತ್ತು ಚಿಪ್ಸ್ ಎಲ್ಲ ತಿಂದು ಅಂತ ಹೇಳಿ ನಾವು ಬಸ್ ಹತ್ತಿ ಸ್ವಲ್ಪ ಹೊತ್ತಿಗೆ ಬಸ್ ಕೂಡ ಹೊರಡ್ತು. ಬಸ್ ಹತ್ತಿ 1 ಅವರಲ್ಲೇ ನಮ್ಮೂರಿಗೆ ಬಂದು ನಾವು ತಲುಪಿದ್ದಾಯಿತು. ಇನ್ನೊಂದೇನಪ್ಪ ಅಂದರೆ ನಾವು ಬಂದು ಬಸ್ ಇಳಿದ ತಕ್ಷಣ ಒಂದು ಆಟೋ ಸಿಕ್ತು ಅಂತ ಹೇಳಿ ಲಗೇಜ್ನೆಲ್ಲ ಆಟೋದಲ್ಲಿಟ್ಟು ಮನೆಗೆ ಓಡೋಣ ಅಂತೇಳಿ ಹೊರಟು. 3 ದಿನದಿಂದ ಪ್ರಯಾಣ ಮಾಡಿ ಇಂತೂ ನಾವಂತೂ ಬಂದು ಮನೆ ತಲುಪಿದ್ದಾಯಿತು. ನಾವು ಬರ್ತೀವಿ ಅಂತ ಮೊದಲೇ ಹೇಳಿದ್ರಿಂದ ನಮ್ಮ ಮಾವ ಮೊಮ್ಮಕ್ಕಳು ಬರ್ತಾರೆ ಅಂತ ಹೇಳಿ ಬಾಕ್ಲಲ್ಲೇ ಕಾಯ್ತಾಯಿದ್ರು. ಇನ್ನೊಂದೇನಪ್ಪ ಅಂದರೆ ತುಂಬ ದಿನ ಆದಮೇಲೆ ನೋಡೋದ್ರಿಂದ ಮಕ್ಕಳು ಕೂಡ ಖುಷಿ ಆಗ್ತಾರೆ. ಅಜ್ಜಿ ತಾತನ ನೋಡಿ ಅಜ್ಜಿ ತಾತನ ಖುಷಿ ಆಗ್ತಾರೆ ಮೊಮ್ಮಕ್ಕಳನ್ನ ನೋಡಿ. ಇನ್ನೊಂದೇನಪ್ಪ ಅಂದರೆ ನಮಗೂ 3 ದಿವಸದಿಂದ ಟ್ರಾವೆಲ್ ಮಾಡಿ ಸುಸ್ತಾಗಿ ಹೋಗಿತ್ತು. ನಾವು ಬರೋ ಅಷ್ಟರಲ್ಲಿ ಸಂಜೆ 6-6:30 ಆಗೋಗಿತ್ತು. 3 ದಿನ ಪ್ರಯಾಣ ಮಾಡಿ ನಾವಂತೂ ಮನೆ ಬಂದು ತಲುಪಿದ್ದಾಯಿತು. ಮಕ್ಕಳು ಕೂಡ ಅಜ್ಜಿ ತಾತನ ಜೊತೆ ಆಟ ಆಡ್ತಿದ್ದಾರೆ. ತುಂಬ ದಿನ ಆದಮೇಲೆ ನೋಡ್ತಾರಲ್ಲ, ಅವ್ರಿಗೊಂಥರ ಖುಷಿ. ಊರಿಗೆಲ್ಲ ಬಂದಾಗ ತುಂಬ ದಿನ ಆದಮೇಲೆ ಯಾರಿಗಾದರೂ ಖುಷಿನೇ ಅಲ್ವಾ. ನಮ್ಮನೆಯವರು ಲಗೇಜೆಲ್ಲ ಎತ್ತಿಡ್ತಿದ್ದಾರೆ. ನಮಗೂ 3 ದಿನದಿಂದ ಪ್ರಯಾಣ ಮಾಡಿ ಸುಸ್ತಾಗಿದೆ. ಇದು ನನ್ನ ಕಂಪ್ಲೀಟ್ ಟ್ರಾವೆಲಿಂಗ್ನ ವಿಡಿಯೋ ಆಗಿತ್ತು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. Thank you for watching.